ಅಷ್ಟೇ ಗೈಸ್, ಇವಾಗ ಬಂದಿದ್ದೀವಿ ಒಂದು ಸ್ಟಾಪ್ಗೆ. ಇವಾಗ ಬಿಸಿ ಎಲ್ಲ ಹೊಡಿಯೋಕೆ ಸ್ಟಾರ್ಟ್ ಆಗಿಬಿಟ್ಟೈತೆ ನನಗೆ. ಸೊ ಇವಾಗ ಈ ಕಾರ್ಡ್ ಎತ್ಕೊಂಡು ಹಿಂಗೆ ಪ್ರೆಸ್ ಮಾಡಿದೆ, ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನಾವು ಹೋಗ್ಬಿಡ್ಬೇಕು. ಹೋಗಿಲ್ಲ ಅಂದರೆ ಕಟ್ ಆಗಿಬಿಡುತ್ತೆ. ನನ್ನದು ಆಲ್ರೆಡಿ 3 ದಿರಮ್ಸ್ ಕಟ್ ಐತಿ ಇವಾಗ. ಸೊ ಹಂಗೆ ನೋಡ್ತಾ ಇರೋ ಹೋಗುವ, ಗೊತ್ತಿಲ್ಲ ಇನ್ನೂ ಎಷ್ಟು ಹೋಗ್ಬೇಕಂತ. ಅದೇ ಟ್ರಾಲಿಯಲ್ಲಿ ಹೋಗ್ಬೇಕಲ್ಲ, ಸೊ ಲಿಫ್ಟಲ್ಲಿ ಹೋಗ್ಬೇಕು. ಲಿಫ್ಟ್ ಐತೆ, ಲಿಫ್ಟ್ ಓಪನ್ ಎಲ್ಲ ಐತೆ. ಮೈ ಗಾಡ್ಸ್ ಗ್ರೇಸ್. ಸೊ ನೋಡುವ, ಐಮ್ ಬ್ಯಾಕ್, ಐಮ್ ಇನ್ ದುಬೈ, ಹ್ಯಾಪಿ. ಆದರೆ ಲೊಕೇಶನ್ಸ್ಗೆ ಗೊತ್ತಿಲ್ಲ ಕರೆಕ್ಟಾಗಿ ಎಲ್ಲಿ ಹೋಗ್ಬೇಕಂತ. ಯಾವುದೋ ಲೊಕೇಶನ್ ಕಳ್ಸವ್ರೆ, ಅಲ್ಲಿ ಹೋಗೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ ನನಗೆ. ಲಿಫ್ಟ್ ಓಪನ್ ಆಯಿತು. ಮೈ ಗಾಡ್ ಗ್ರೇಸ್ ದೆಮ್. ಅಯ್ಯಯ್ಯೋ, ಗ್ರೌಂಡ್ ಒಂದು ಓದ್ತಿದ್ದೀನಿ. ದೇವರೇ ಕರೆಕ್ಟಾಗಿ ಕರ್ಕೊಂಡೋಗಪ್ಪ. ಸರಿ, ಓಪನ್ ಆಗುತ್ತೆ. ಈ ಕಡೆ ಓಪನ್ ಆಗುತ್ತೆ, ಈ ಕಡೆಯಿಂದ ಆ ಕಡೆ. ಆದ್ರೆ ಗೈಸ್ ಇದು ಬೆಂಗಳೂರಿಗಿಂತ ಚಿಕ್ಕದು ಗೈಸ್, ಚಿಕ್ಕ ಜಾಗ ಇದು. ಇವಾಗ ನೋಡಿ, ಇಲ್ಲಿಂದ ಡೈರೆಕ್ಟ್ ಆಗಿ ಹೋದ್ರೆ ನಮ್ಗೆ ಡೈರೆಕ್ಟ್ ಆಗಿ ಸಿಗುತ್ತೆ. ಕಿಚ್ಚು ಬಿಸಿ ಸ್ಟಾರ್ ಆಗ್ಬಿಟ್ಟಿದಿಲ್ಲ. ಸೊ ಇವಾಗ ಹೆಂಗೈತೆ ಅಂದ್ರೆ ಬಿಸಿ, ನಮ್ಮ ತಾಯಿ ನನ್ನ ಕೈಯಲ್ಲಿ ಆಗಲ್ಲ ಇಲ್ಲಿ ಬಿಸಿ ತಡ್ಕೊಳಕ್ಕೆ. ಲಾಸ್ಟ್ ಇನ್ ದುಬೈ ಸೀರಿಯಸ್ ಆಗಿ ಕಳ್ದೋಗ್ಬಿಟ್ಟಿದೀನಿ. ಗೊತ್ತೇ ಇಲ್ಲ ಹೆಂಗ್ ಹೋಗೋದು ಅಂತ, ಎಲ್ಲೂ ಹೋಗ್ಬೇಕು ಅಂತ ಗೊತ್ತಿಲ್ಲ ನನಗೆ. ಸೊ ನಾನು ಬೇರೆ ಕಡೆ ಬಂದ್ಬಿಟ್ಟಿದ್ದೀನೋ. ಇವಾಗ ಎಲ್ಗೋಗ್ಬೇಕು ಗೊತ್ತಾ, ಗೊತ್ತಿಲ್ಲ. ಅಮ್ಮ ದೇವ್ರೆ, ಬಾ ಕರ್ಕೊಂಡು ಹೋಗ್ತೀನಿ ನಿಮ್ನ. ದುಬೈ ಎಲ್ಲ ನಮ್ಮ ಹೋದೆ ಏನಂದ್ರೆ ಶೇಕ್ ಗೊತ್ತಿಲ್ಲ ಅಷ್ಟೇ, ಅಷ್ಟೇ ತಾನೆ. ಅಯ್ಯೋ ಬಿಸ್ಲೇ ಅಮ್ಮಾಜಿ. ಸರಿ ಬನ್ನಿ, ಎಷ್ಟು ಬಿಸಿಲಿದ್ರೆ ಏನಂತ, ಇವಾಗ ಹೋಗ್ಲೇಬೇಕು. ಈ ಬಿಸಿಲಲ್ಲೇ ಹೋಗ್ಬೇಕು, ಕೆಲಸ ಮುಗಿಸ್ಕೊಂಡ್ ಬರ್ಬೇಕು. ರೋಡ್ ಕ್ರಾಸ್ ಮಾಡ್ಬಿಡ್ತೀನಿ, ಅದೇ ಒಳ್ಳೆ ಮರ್ಯಾದೆ ಕೊಡ್ತಾರೆ. ಇವಾಗ ನೋಡಿ, ರೋಡ್ ಕ್ರಾಸ್ ಮಾಡಿದೀನಿ, ಹೆಂಗಿರುತ್ತೆ ನೋಡಿ. ಇವಾಗ ಯಾರು ಇಲ್ಲ, ಅದಕ್ಕೆ ಏನು ಡಿಫ್ರೆನ್ಸ್ ಕಾಣಿಸಲ್ಲ. ಸಪೋಸ್ ರೋಡ್ ಕ್ರಾಸ್ ಮಾಡ್ತಿದ್ರೆ ಪಾಪ ಸ್ಟಾಪೇ ಮಾಡ್ಬಿಡ್ತಾರೆ, ಕಾರ್ನೇ ಸ್ಟಾಪ್ ಮಾಡ್ಬಿಡ್ತಾರೆ. ಹಾಸ್ಪಿಟಾಲಿಟಿ ಅದಕ್ಕೆ ಗ್ರೇಟ್ ಅನ್ಬೇಕು. ಓಕೆ ಫೈನ್, ಅಲ್ಲಿ ಇದೆ ಅನ್ಸುತ್ತೆ ನನ್ಗೇನೋ ಅನ್ಸ್ತೈತೆ, ಅಲ್ಲೇ ಇರ್ಬೇಕು ಒಂದು ಬಸ್ಸು ಅಂತ. ಸೈಡಲ್ಲಿ ಹೋಗ್ಬಿಡೋಣ, ಬಸ್ ಕೂತ್ಬಿಟ್ರೆ ಕಷ್ಟ. ಅಷ್ಟೇ ಗೊತ್ತಿಲ್ಲದಿರೋ ದೇಶದಲ್ಲಿ ಇದ್ದೀವಿ. ಫುಲ್ಲು ಹಾಟ್, ಫುಲ್ಲು ಬಿಸಿಲು. 40 ಇಲ್ಲ 35 ಇದ್ದೇ ಇರುತ್ತೆ, 100% ಇರುತ್ತೆ. ಸನ್ಸ್ಕ್ರೀನ್ ಹಾಕೊಂಡಿದ್ದೀನಿ ನಾನು, ಫಸ್ಟೇ ಹಾಕೊಂಡೆ. ಆಮೇಲೆ ಕ್ಯಾಪ್ ಬೇರೆ ಐತಲ್ಲ, ಸೊ ಮೋಸ್ಟ್ಲಿ ಪ್ರಾಬ್ಲಮ್ ಇರಲ್ಲ. ಬಸ್ ಅವ್ರು ಇವಾಗ ಹೋಗ್ತವ್ರೆ, 1 ನಿಮಿಷನ ನೋಡಿ, ನಂಗೋಸ್ಕರ ಕಾಯ್ತವ್ರ. ಅದು ನನಗೆ ಗ್ರೇಟ್ ಅನ್ಸಿರೋದು ಇಲ್ಲಿ. ಐ ಲವ್ ಇಟ್. ಆಮೇಲೆ ಈ ಬಸ್ ಇಟ್ಕೊಂಡು ಈ ಬಸ್ ಎಲ್ಲಿಗೆ ಹೋಗುತ್ತಾನೋ ನಂಗೆ ಪ್ರಾಮಿಸ್ ಆಗಿ ಐಡಿಯಾ ಇಲ್ಲ. ಎಲ್ಲೋ ಯಾವುದೋ ಒಂದು ಬಸ್ ಹತ್ಬಿಡೋದು, ಯಾವುದೋ ಒಂದು ಬಸ್ ಎಲ್ಲ ಹತ್ಬಾರ್ದು, ನೋಡ್ಕೊಂಡು ಹತ್ಬೇಕು. ಸೊ 50 ದಿರಮ್ ರೀಚಾರ್ಜ್ ಮಾಡಿಸಿದ್ದು, 50 ದಿರಮಲ್ಲಿ 25 ದಿರಮ್ ಹಂಗೆ ಐತೆ ನೋಡಿ. ಇವಾಗ ನಾನು ಮಾಡ್ತಾ ಇದ್ದೀನಿ, ಅವಾಗ ಯಾರು ಏನು ನೋಡಲ್ಲ, ಅವ್ರ ಪಾಟಿಗೆ ಅವ್ರು ಇರ್ತಾರೆ. ಅದು ಇಷ್ಟ. ನಾನು ಇವಾಗ ಹೋಗ್ತಾ ಇರೋದು ಅಜ್ಮನ್ಗೆ. ಸೊ 400 ಒಳಗೆ ಹೋಗ್ಬಿಟ್ಟು ಮಾಡೋಣ ವಿಡಿಯೋ. ಅನ್ನ ಬೈತಾನೋ ಏನೋ, 1 ನಿಮಿಷ ಇರಿ. ಬೆನಿಫಿಟ್ ಏನಂದರೆ ಈ ಬಸ್ ಒಳಗೆಲ್ಲ AC ಇರುತ್ತೆ. ನೋಡಿದ್ರೆ ನಾನು ಎಷ್ಟು ಸ್ವೆಟ್ ಆಗ್ತಾಯಿದ್ದೀನಿ ನಿಮ್ಗೆ ಗೊತ್ತಾಗುತ್ತೆ. ಇವಾಗ AC ಆನ್ ಹಾಕಿದ್ರಿಂದ ಸ್ವಲ್ಪ ಪರವಾಗಿಲ್ಲ ಇದೆ ಸರ್. ಗೈಸ್ ನೋಡಿದ್ರಾ ಇವಾಗ ಎಷ್ಟು ಬೆನಿಫಿಟ್ ಇದೆ ನಿಮಗೆ ಗೊತ್ತಾಗ್ತಾಯಿತ್ತ ನಿಮಗೆ, ಅವರೇ ಓಡಾಡೋದು. ಸೊ ಗೈಸ್ ಹಂಗೆ ಇರುತ್ತೆ ವೀಡಿಯೋಸು. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಇನ್ನೂ ಎಷ್ಟು ಕಷ್ಟಪಡಬೇಕು ಗೊತ್ತಿಲ್ಲ, ಅಲ್ಲಿ ಹೋಗೋಕ್ಕೆ ನನಗೂ ಗೊತ್ತಿಲ್ಲ. ಲೊಕೇಶನ್ ಎಷ್ಟು ಕೇಳ್ಕೊಂಡು ಬಂದಿರೋದು. ಇನ್ನೂ ಸ್ಮಾಲ್ ಪ್ಲೇಸ್ ಇದೆ, ಅದಕ್ಕಿಂತ ಇದೊಂದು ಸ್ಮಾಲ್ ಪ್ಲೇಸು. ಇನ್ನೇ ಬೆಂಗಳೂರಿಗಿಂತ ಇದು ಸ್ವಲ್ಪ ಸ್ಮಾಲ್. ಬೆಂಗಳೂರಲ್ಲೇ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಇಲ್ಲಿ ಕನ್ಫ್ಯೂಸ್ ಆಗೋಲ್ಲ. ಹೋಗ ನೋಡೋಣ ಇರಿ ಗೈಸ್, ಎಲ್ಲೂ ಹೋಗೋದು ಅಂತ ಗೊತ್ತಿಲ್ಲ. ಎಲ್ಲರೂ ಲಾಸ್ಟ್ ಆಗಿಬಿಟ್ಟಿದ್ದೀನಿ. ಕರೆಕ್ಟಾಗಿ ಹೋದರೆ ಇತ್ತು, ಇಲ್ಲಾಂದರೆ ವಾಪಸ್ ಮನೆಗೆ ಅದೇ ಫ್ಲೈಟ್ ಇಟ್ಕೊಂಡು ವಾಪಸ್ ಮನೆಗೆ ಹೋಗೋದು. ಬಸ್ ಥರನೇ ಫ್ಲೈಟು. ನನಗೆ ಗೊತ್ತಿರೋನೇ ಪೈಲಟ್ ಅಂದರೆ ನಾನು ನಮ್ಮ ಲೀಸಿಗೆ ಬಿಟ್ಟಿದ್ದೀನಿ ಅಂತ. ಈಗ ಫೋನ್ ಮಾಡಿದ ತಕ್ಷಣ ನಾನು ಕರ್ಕೊಂಡು ಹೋಗ್ತಾರೆ. ಏದಾದೆಲ್ಲ ನಂಬ್ತೀರಾ, ಯಾವುದೂ ಇಲ್ಲ ಗೈಸ್, ಹೋಗೋದು. ಒಂದು ಸೈಕ್ ಶಾರ್ಟ್ ಏನಂದರೆ ನನ್ನ ಕೇಳಿದವ್ರ ಅಡ್ರೆಸ್ಸು, ಅದೇ ನನಗೆ ಬೇಜಾರಾಗ್ತಿರೋದು. ನನಗೆ ಏನು ಗೊತ್ತಿಲ್ಲ, ನನ್ನ ಅಡ್ರೆಸ್ ಕೇಳ್ತಾರೆ ಗೈಸ್. ಕ್ರೇಜಿ. ನೋಡೋಣ. ಇದೇ ಲಾಸ್ಟ್ ಸ್ಟಾಪ್ ಅಂತ ಹೋದರೆ ನೋಡೋಣ. ಈ ಸ್ಟಾಪ್ ಇಟ್ಕೊಂಡ್ಬಿಟ್ಟು ಅದೇನಾದರೂ ಸ್ಟೆಪ್ಸ್ ತೊಗೊಳೋಣ. ಭಯ ಆಗ್ತೈತೆ. ಇವತ್ತು ಹೊಸ ಬರ್ತಾನೆ ಇಲ್ಲಿ ನಾನು ಸ್ಪೆಕ್ಸ್ ಮಾತ್ರ ಬಿಚ್ಚಲ್ಲ, ಭಯ ಅದನ್ನು ಆಗೋಯ್ತು.
ಸೊ ಗೈಸ್ ಹೇಳ್ದಂಗೆ ಯಾವ್ದೋ ಒಂದು ಸ್ಟಾಪಲ್ಲಿ ಇಳ್ಕೊಂಡಿದೀವಿ. ಅಮ್ಮ ಹುಡುಕು ಬಿಸಿ ಗೈಸ್, ಬಿಸಿ ಅಂದ್ರೆ ಬಿಸಿ ಐತೆ. ನನ್ನ ಕೈಯಲ್ಲಿ ಟ್ರಾಲಿ ಬೇರೆ ಇಳ್ಕೊಳಕ್ ಆಗ್ತಾ ಇಲ್ಲ. 20 kg ಟ್ರಾಲಿ, 7 kg ಬ್ಯಾಗ್ ಲಗೇಜ್ ಹಿಂದೆ, ಇದೊಂದು 2 kg ಕ್ಯಾಮ್ರಾ, 1 kg. ಆಮೇಲೆ ಇವೆಲ್ಲ ಎಷ್ಟು ಸೇರಿಸ್ಕೊಂಡಪ್ಪ ಗೈಸ್, ಹೆವಿ ಇದು ಗೈಸ್. ಅಲ್ಲಿ ಫಸ್ಟ್ ನಾವು ಕಾರ್ಡು ಟ್ಯಾಪ್ ಮಾಡ್ಬೇಕಲ್ಲ, ಟ್ಯಾಪ್ ಮಾಡಿದೆ. ನಮ್ಗೆ ಎಲ್ಲಿ ಹೋಗೋದಂತಾನೆ ಗೊತ್ತಿಲ್ಲ. ಇವಾಗ ಯಾವ್ದೋ ದುಂಬೆ ಹಾಸ್ಪಿಟ್ಲ್ ಹತ್ರ ಅಂತ ಇಳ್ಕೊಂಡಿದೀನಿ. ದುಂಬೆ ಹಾಸ್ಪಿಟ್ಲ್ ಅಂತ ಇಳ್ಕೊಂಡಿದೀನಿ. ನಾನು ಯಾರು ಕರ್ಕೊಂಡು ಹೋಗೋ ಬೇರೆ ಬಂದಿಲ್ಲ. ಇಟ್ಸ್ ಓಕೆ ಗೈಸ್. ಲೈಫಲ್ಲಿ ಯಾವತ್ತು ಒಬ್ರೇ ಇದ್ರೆ ಬದುಕೋದು ಹೆಂಗಂತ ಗೊತ್ತಾಗುತ್ತೆ. ಆಂಟಿ ಬೇಡ, ಕಟ್ ಮಾಡು. ಬನ್ನಿ ಬನ್ನಿ, ಎಲ್ಲ ಕಾಮನ್ ಇದೆ. ಸೊ ಗೈಸ್, ಇವಾಗ ಒಂದು ಲಾಂಗ್ ಟರ್ನ್ ಐತೆ, ಅಲ್ಲಿಂದ ಹೋಗ್ಬೇಕು. ಸೀರಿಯಸ್ ಆಗಿ ಗೈಸ್, ನೋಡಿದ್ರಾ? ನನಗೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಅಂತ. ಅಮ್ಮ ಸರ್, ಬರೋದು ಬಂದ್ಬಿಡ್ತೀರಾ, ಅದು ಹುಷಾರಾಗಿ ಬನ್ನಿ ಗೈಸ್. ನನ್ಗೆ ಹೆಂಗೋ ಸ್ವಲ್ಪ ಗೊತ್ತಿದ್ರಿಂದ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ನೀವ್ ಮಾತ್ರ ಯಾರೇ ಆಗ್ಲಿ ಗೊತ್ತಿಲ್ಲದೆ ಮಾತ್ರ ಬರಕ್ ಹೋಗ್ಬೇಡಿ ದುಬೈಗೆಲ್ಲ. ಮತ್ತೆ ಬರೋ ಟೈಮು ಸ್ವೈಪ್ ಮಾಡ್ಬೇಕಂತೆ, ಗೊತ್ತಿರ್ಲಿಲ್ಲ. ಆಮೇಲೆ ಯಾರೋ ಅಂದ್ರು, ಸ್ವೈಪ್ ಮಾಡಿದೆ, 30 ರೂಪಾಯಿ ಆಗೋಯ್ತು ಬ್ಯಾಲೆನ್ಸ್. ಸೊ ಟೋಟಲ್ ಆಗಿ 50 ರೂಪಾಯಿ ಇದ್ದಿದ್ದಲ್ಲಿ 20 ರೂಪಾಯಿ ಹೋದ್ರೂ ಎಷ್ಟು 20 ಅಂದ್ರೆ. ಸೊ ಗೈಸ್, ನಂದು ಅರೌಂಡ್ 2000 rupees ಅಂತೀನಿ. 1100 ಅಂದ್ರೆ ಎಷ್ಟು? 1000, 240, 500 rupees ಹೋಯ್ತು ಗೈಸ್. ಇವಾಗ ಅದು ಇದ್ರಲ್ಲಿ ಬಂದಿದ್ದಕ್ಕೆ 500 ಹೋಯ್ತು. ಇಲ್ಲಾಂದ್ರೆ 1000 rupees ಆಗ್ತಾ ಇತ್ತು. ಸರಿ, ಅಲ್ಲೇ ಹೋಗ್ಬಿಟ್ಟು ಮೆಸೇಜ್ ಮಾಡ್ತೀನಿ, ಅದು ರಿಪ್ಲೈ ಕೊಡ್ತೀನಿ ಕರೆಕ್ಟಾಗಿ. ನಾನು ನಿನ್ನೆ 4 o'clock ಸ್ಟಾರ್ಟ್ ಮಾಡಿದ್ದು. ಇವತ್ತು ಬೆಳಗ್ಗೆ 4:30 ನಾನು ಬಿಟ್ಟಿದ್ದು ಮನೆ. ಸೊ ಇಲ್ಲಿ ಹೋಗಿ ಆ ರೂಮ್ಗೆ ಹೋಗೋಳಗೆ ಆಲ್ರೆಡಿ ಇಂಡಿಯನ್ ಟೈಮಲ್ಲಿ 4:30 ಆಗ್ತಾ ಐತೆ. ಸೊ ಅರೌಂಡ್ 12 hours ಆಯ್ತು ಗೈಸ್ ನನಗೆ ಟ್ರಾವೆಲ್ ಮಾಡೋಕ್ಕೆ. ಕಂಪ್ಲೀಟ್ ಟ್ರಾವೆಲಿಂಗ್ ಇಂದ ಹಿಡ್ದು ಅಲ್ಲಿ ಹೋಗೋವರೆಗೂ 12 hours ಆಯ್ತು. ಮೈ ಗಾಡ್, ಎಲ್ಲ ಆಗ್ತಿಲ್ಲ. ಬೇರೆ ಕಾಪಾಡಪ್ಪ, ಹೊರಕ್ಕೆ ಹೋಗ್ಬಿಡಿ ಗೈಸ್ ಯಾರು, ಬಿಸಿಲು ಜಾಸ್ತಿ. ಇವರೆಲ್ಲ ಏನು ಮಾಡಲ್ಲ ಆ ಥರ. ಇಲ್ಲೆಲ್ಲ ಲೈಸೆನ್ಸ್ ಸಿಗೋದು ಹೆವಿ ಕಷ್ಟ. ಇನ್ನ ಹೋಗ್ತಾ ಇರ್ತೀನಿ ಅಲ್ಲೆಲ್ಲ ವಿಡಿಯೋಸ್ ಅಲ್ಲಿ. ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ದೊಡ್ಡ ವಿಡಿಯೋ ಆಗಿರುತ್ತೆ, ಯಾರು ನೋಡಿರಲ್ಲ. ನೋಡೋರು ನೋಡ್ಲಿ, ಬಿಡೋರು ಬಿಡ್ಲಿ. ನಮ್ಮ ಫ್ಯಾಮಿಲಿಗೋಸ್ಕರ ನಾವು ಮಾಡ್ತಾ ಇರೋದು ಇದು. ನಮ್ಮ ಫ್ಯಾಮಿಲಿ ಅಂದ್ರೆ ಯೂಟ್ಯೂಬ್ ಫ್ಯಾಮಿಲಿಗೋಸ್ಕರ. ನನ್ನ ಫಾಲೋ ಮಾಡೋರೆಲ್ರಿಗೂ ಒಂದು ದುಬೈ ಟ್ರಿಪ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.